ಭಾರತದ ನದಿಗಳ ಜೋಡಣೆ ವಿಚಾರದಲ್ಲಿ ಒಂದು ಏಜೆನ್ಸಿನ ಅಂದರೆ ಒಂದು ಸಂಸ್ಥೆನ ನೇಮಕ ಮಾಡಿದೆ. ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಚೇರ್ಮನ್ ಇರ್ತಾರೆ. ಸೊ ನಾವೆಲ್ಲ ಮೆಂಬರ್ಸ್ ಇರ್ತೀವಿ, ಕೆಲವು ಆಫೀಸರ್ಸು ಎಲ್ಲ ಕೂಡ, ಎಲ್ಲ ರಾಜ್ಯದವರು ಕೂಡ ಎಲ್ಲ ಇರ್ತಾರೆ. ಸೊ ಅದು 24ನೇ ಮೀಟಿಂಗ್ ಆಯಿತು. ಆ ಮೀಟಿಂಗಲ್ಲಿ ಅನೇಕ ವಿಚಾರಗಳನ್ನ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ನಮ್ಮ ಗೋದಾವರಿ ಕಾವೇರಿ ಲಿಂಕ್ ಬಗ್ಗೆ ಕೂಡ ಮತ್ತು ಬೇಡ್ತಿ ವರದಾ ಅವೆರಡೂ ಕೂಡ ಲಿಂಕ್ ಮಾಡೋ ಬಗ್ಗೆ ನಮ್ಮ ರಾಜ್ಯದ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ. ನಾನು ಅವ್ರಿಗೆ ಈಗ ಗೋದಾವರಿ ಕಾವೇರಿ ಲಿಂಕ್ಗೆ ನಮಗೆ 15.90 TMC ನೀರು ಕೊಡಬೇಕು. ಒಟ್ಟು 147 TMC ನೀರು ಬರ್ತದೆ. ಅದರಲ್ಲಿ 15.9 TMC ಅಲಾಟ್ ಮಾಡಬೇಕು ಅನ್ನೋದು ಮಾಡಿದ್ದಾರೆ. ಬಟ್ ನೀರು ಹೆಂಗ್ ಉಪಯೋಗಿಸ್ಬೇಕು, ಯಾವ ಕಡೆ ಕೊಡ್ತೀರಾ ಅನ್ನೋದು ನಮಗೆ ಬೇಡಿಕೆ ಅವ್ರ ಮುಂದೆ ಇಟ್ಟಿದ್ದೇವೆ. ಆಮೇಲೆ ಡೈವರ್ಷನ್ ಬೇಡ್ತಿ ವರದಾ ಅಂದ್ರೆ ನಮ್ಮಲ್ಲೇನೆ ಲಿಂಕು, ಇದು ಇಂಟರ್ ರಾಜ್ಯ ಏನಿಲ್ಲ, ನಮ್ಮದೇ ರಾಜ್ಯದಲ್ಲಿರುವಂಥ ಒಂದು ಯೋಜನೆ. 18.5 TMC ನೀರನ್ನ ಅಲ್ಲಿ ನಾವು ಉಳಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಸೊ ಈಗ ಕಂಬೈನ್ಡ್ ಗೋದಾವರಿ ಕಾವೇರಿ ಲಿಂಕು, ಬೇಡ್ತಾ ವಾದೆ ಲಿವರ್ ಲಿಂಕು ಒಟ್ಟು 34 TMC ನೀರು ಈ ಒಂದು ಜೋಡಣೆ ಆದರೆ ಒಟ್ಟು ನಮ್ಮ ರಾಜ್ಯಕ್ಕೆ ಲಭ್ಯ ಆಗುವಂಥ ಎಲ್ಲ ಥರದ ಅವಕಾಶಗಳು ಅವರ ಒಂದು ವರದಿಯಲ್ಲೇ ಅವರು ಕೊಟ್ಟಿದ್ದಾರೆ. ಸೊ ನಾವು ಈಗೇನು ನಮ್ಮ ಕರ್ನಾಟಕ ನಮ್ಮ ಅಲಾಟ್ಕೇಶನ್ಗೆ ಬೇರೆ ಮಿನಿಮಮ್ 40-45 TMC ಕೊಡಬೇಕು ಅಂತ ನಾವು ಹೇಳಿದ್ದೇವೆ. ಇನ್ನೊಂದು ಪ್ರಮುಖವಾದಂಥ ವಿಚಾರ, ಈಗ ನೀವು ಅಲಾಟ್ ಮಾಡಬೇಕಾದ್ರೆ ಈ ಒಂದು ಬೇಡ್ತಿ ವರದಾ ಮತ್ತು ಗೋದಾವರಿ ಕಾವೇರಿ ಲಿಂಕು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡುವಾಗ 5 TMC ನೀರನ್ನು ಪ್ರತ್ಯೇಕವಾಗಿ ನೀವು ನಮಗೆ ಕುಡಿಯೋ ನೀರಿಗೆ ಅನುಕೂಲ ಆಗಲಿ ಅಂತ ಹೇಳಿ 5 ಭೀಮಾ ರಿವರ್ ಸಬ್ಸ್ಟೇಷನ್ಗೆ ಬೇಸಿನ್ಗೆ ನೀವು ಕೊಡಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಏನು ಕೃಷ್ಣಾ ಬೇಸಿನಲ್ಲಿ ಬೇಡ್ತಿ ಇದು ಗೋದಾವರಿ ಕಾವೇರಿ ಲಿಂಕಲ್ಲಿ 5 TMCನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ನಮಗೆ ಎಕ್ಸ್ಟ್ರಾ ಅಲಾಟ್ಮೆಂಟು, ಯಾಕೆಂದರೆ ನಮಗೆ ನೀರಿಗೆ ಭಾಳ ಗುಲ್ಬರ್ಗಾ ರೀಜನ್ಗೆಲ್ಲ ಭಾಳ ತೊಂದರೆ ಆಗ್ತಾ ಇದೆ, ಅದನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ಸೊ ಅದು ನನ್ನ ಪ್ರಮುಖವಾದಂಥ ವಿಚಾರ. ಸೊ ಈ ಎಲ್ಲ ಕೂಡ ಕೊಟ್ಟಿದ್ದೇವೆ. ಆಮೇಲೆ ಈಗ ನಾನು ಅವ್ರಿಗೊಂದು ಮೇನ್ ಮುಖ್ಯವಾಗಿ ನಾವು ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದೀವಿ. ನಮ್ಮದು DPRನ ತಯಾರು ಮಾಡಿ ನೀವು ಬೇಡ್ತಿ ವರದಾ ವಿಚಾರಕ್ಕೆ ಅಂಥೇಳಿ MOU ಸೈನ್ ಕೂಡ ನಾವು ಮಾಡಿದ್ದೀವಿ. ಒಂದು ಪ್ರಮುಖ ಏನಂತಂದರೆ ಫೇಸ್ 1ನಲ್ಲಿ 148 TMC ಪ್ರಪೋಸ್ಡ್ ಇರೋದ್ರಿಂದ ಈಗ ನಾನು ಹೇಳ್ದಂಗೆ 15.8 TMC ನಮ್ಮ ರಾಜ್ಯಕ್ಕೆ ಬೆನಿಫಿಷಿಯರ್ ಆಗೋ ದೃಷ್ಟಿಯಿಂದ ಮತ್ತು ಬೇಡ್ತಿ ವರದಾ ಇಂಟರ್ಲಿಂಕ್ ಅಲಾಕೇಶನ್ 18 TMC ಈಗ ಅವರು ಕ್ಲಬ್ ಮಾಡೋಕ್ಕೆ CG ಲಿಂಕ್ನ ಅವರು ಈಗಾಗಲೇ ಹೇಳಿದ್ದಾರೆ. ಸೊ ಅದಕ್ಕೆ ನಮ್ಮ ರಾಜ್ಯದಲ್ಲಿ ಇರೋದ್ರಿಂದ ನಾನು ಅದಕ್ಕೆ DPR ತಯಾರು ಮಾಡೋಕ್ಕೆ ನಮ್ಮ ಚೀಫ್ ಇಂಜಿನಿಯರ್ MD ಅವ್ರ ಹತ್ರ MOU ನೆನೆ ಸೈನ್ ಮಾಡಿಸಿದ್ದೀವಿ, ಅಗ್ರಿ ಮಾಡಿದ್ದೀವಿ. ಇದು ಕಾಸ್ಟು ಸುಮಾರು 10,000 ಕೋಟಿ ರೂಪಾಯಿ ಆಗ್ತದೆ. 90% ಸೆಂಟ್ರಲ್ ಗೌರ್ಮೆಂಟು, 10% ನಮ್ಮ ಸ್ಟೇಟ್ ಗೌರ್ಮೆಂಟು, ಆ ಒಂದು ವ್ಯಾಪ್ತಿಯಲ್ಲಿ ಇದಿರ್ತದೆ. ಸೊ ಅದರಿಂದ ಎಲ್ಲೆಲ್ಲಿ ನಮಗೆ ಒಂದು ಹೊಸ ಯೋಜನೆಗಳಿದೆ ಆ ಯೋಜನೆಗಳೆಲ್ಲ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಒಪ್ಪಿಗೆಯನ್ನು ನಾವು ಕೊಟ್ಟಿದ್ದೇವೆ. ಎರಡನೇದು, ಕೇಂದ್ರ ಸರ್ಕಾರಕ್ಕೆ ನಾನು ಮಿನಿಸ್ಟ್ರಿಗೆ ಮೇಕೆದಾಟು ಪ್ರಾಜೆಕ್ಟದ್ದು ನಮ್ಮೆಲ್ಲ ಪ್ರಪೋಸಲ್ಸ್ನ ನಾವು ಇನ್ನೊಂದು 2 ತಿಂಗಳಲ್ಲಿ ನಾವು ಸಬ್ಮಿಟ್ ಮಾಡ್ತೀವಿ ಅಂತ ಮಿನಿಸ್ಟ್ರಿಗೂ ಹೇಳಿದ್ದೇನೆ. ಅದು ಸಂಬಂಧಪಟ್ಟಂಥ ಅಧಿಕಾರಿಗಳು ನಾನು ತಿಳಿಸಿದ್ದೇನೆ.
ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರೋದ್ರಿಂದ ಅದನ್ನು ಕೂಡ ಅವ್ರಿಗೆ ಮಂದಟ್ಟು ಮಾಡಿಕೊಟ್ಟಿದ್ದೇನೆ. ಆಮೇಲೆ ನಮ್ಮದು ಏನು ಸೆಂಟ್ರಲ್ ಕ್ಯಾಬಿನೆಟಲ್ಲಿ ಇದೆ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಕೂಡ ಮತ್ತೆ ಅವ್ರ ಹತ್ರ ನೀವು ನಮ್ಮ ಹಣ ನೀವು ರಿಲೀಸ್ ಮಾಡಲೇಬೇಕು, ನೀವು ತಪ್ಪು ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ಅವ್ರಿಗೆ ಹೇಳಿದ್ದೇನೆ. ಜೊತೆಗೆ ಕೃಷ್ಣಾ ವಾಟರ್ದು ಏನಿದೆ ಬೇಸಿಂದು ನೋಟಿಫಿಕೇಶನ್ ಕೂಡ ಅವ್ರಿಗೆ ನಾನು ಮತ್ತೆ 2 ಸತಿ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ, ನೀವು ಮಾಡಬೇಕು ಅಂತ ಹೇಳಿದ್ದೇನೆ. ಅವರು ಇನ್ಕ್ಲೂಡಿಂಗ್ ಕಳಸಾ ಬಂಡೂರಿದು ಅದು ಈಗ ಮೀಟಿಂಗ್ ಈಗ ಕಳಿಸಿದ್ವಿ, ಆಫೀಸರ್ಸ್ಗೆ ಹೋಗಿದ್ದಾರೆ. ಈಗ ನಮ್ಮ ಆಫೀಸರ್ಸ್ ಈ ವಿಚಾರಕ್ಕೆ ನಡೀತಾ ಇದೆ ಮೀಟಿಂಗು. ಆಮೇಲೆ ಎತ್ತಿನಹೊಳೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ನೀವು ಫಾರೆಸ್ಟ್ ಮಿನಿಸ್ಟರ್ ಮೇಲೆ ಸ್ವಲ್ಪ ಒತ್ತಡ ತರಬೇಕು ಅನ್ನೋದು ಕೂಡ ಅವ್ರಿಗೆ ನಾವು ತಿಳಿಸಿದ್ದೇವೆ. ಸೊ ಎಲ್ಲ ವಿಚಾರಗಳು ಕೂಡ ಈಗಾಗಲೇ ನನ್ನ ರಾಜ್ಯದ ಯಾವ್ದಾವ್ದು ಬೇಡಿಕೆಗಳನ್ನು ಕೂಡ ಅವ್ರಿಗೆ ಮಂದಟ್ಟನ್ನು ನಾವು ಮಾಡಿಕೊಟ್ಟಿದ್ದೇವೆ. ಭಾರತದ ನದಿಗಳ ಜೋಡಣೆ ವಿಚಾರದಲ್ಲಿ ಒಂದು ಏಜೆನ್ಸಿನ ಅಂದರೆ ಒಂದು ಸಂಸ್ಥೆನ ನೇಮಕ ಮಾಡಿದೆ. ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಚೇರ್ಮನ್ ಇರ್ತಾರೆ. ಸೊ ನಾವೆಲ್ಲ ಮೆಂಬರ್ಸ್ ಇರ್ತೀವಿ, ಕೆಲವು ಆಫೀಸರ್ಸು ಎಲ್ಲ ಕೂಡ ಎಲ್ಲ ರಾಜ್ಯದವರು ಕೂಡ ಎಲ್ಲ ಇರ್ತಾರೆ. ಸೊ ಅದು 24ನೇ ಮೀಟಿಂಗ್ ಆಯಿತು. ಆ ಮೀಟಿಂಗಲ್ಲಿ ಅನೇಕ ವಿಚಾರಗಳನ್ನು ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ನಮ್ಮ ಗೋದಾವರಿ ಕಾವೇರಿ ಲಿಂಕ್ ಬಗ್ಗೆ ಕೂಡ ಮತ್ತು ಬೇಡ್ತಿ ವರದಾ ಅವೆರಡೂ ಕೂಡ ಲಿಂಕ್ ಮಾಡೋ ಬಗ್ಗೆ ನಮ್ಮ ರಾಜ್ಯದ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ. ನಾನು ಅವ್ರಿಗೆ ಈಗ ಗೋದಾವರಿ ಕಾವೇರಿ ಲಿಂಕಿಗೆ ನಮಗೆ 15.90 TMC ನೀರು ಕೊಡಬೇಕು. ಒಟ್ಟು 147 TMC ನೀರು ಬರ್ತದೆ. ಅದರಲ್ಲಿ 15.9 TMC ಅಲಾಟ್ ಮಾಡಬೇಕು ಅನ್ನೋದು ಮಾಡಿದ್ದಾರೆ. ಬಟ್ ನೀರು ಹೆಂಗ್ ಉಪಯೋಗಿಸ್ಬೇಕು, ಯಾವ ಕಡೆ ಕೊಡ್ತೀರಾ ಅನ್ನೋದು ನಮಗೆ ಬೇಡಿಕೆ ಅವ್ರ ಮುಂದೆ ಇಟ್ಟಿದ್ದೇವೆ. ಆಮೇಲೆ ಡೈವರ್ಷನ್ ಬೇಡ್ತಿ ವರದಾ ಅಂದ್ರೆ ನಮ್ಮಲ್ಲೇನೆ ಲಿಂಕು, ಇದು ಇಂಟರ್ ರಾಜ್ಯ ಏನಿಲ್ಲ, ನಮ್ಮದೇ ರಾಜ್ಯದಲ್ಲಿರುವಂಥ ಒಂದು ಯೋಜನೆ. 18.5 TMC ನೀರನ್ನ ಅಲ್ಲಿ ನಾವು ಉಳಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಸೊ ಈಗ ಕಂಬೈನ್ಡ್ ಗೋದಾವರಿ ಕಾವೇರಿ ಲಿಂಕು, ಬೇಡ್ತಾವಾದೆ ಲಿವರ್ ಲಿಂಕು ಒಟ್ಟು 34 TMC ನೀರು ಈ ಒಂದು ಜೋಡಣೆ ಆದರೆ ಒಟ್ಟು ನಮ್ಮ ರಾಜ್ಯಕ್ಕೆ ಲಭ್ಯ ಆಗುವಂಥ ಎಲ್ಲ ಥರದ ಅವಕಾಶಗಳು ಅವರ ಒಂದು ವರದಿಯಲ್ಲೇ ಅವರು ಕೊಟ್ಟಿದ್ದಾರೆ. ಸೊ ನಾವು ಈಗೇನು ನಮ್ಮ ಕರ್ನಾಟಕ ನಮ್ಮ ಅಲಾಟ್ಕೇಶನ್ಗೆ ಬೇರೆ ಮಿನಿಮಮ್ 40ರಿಂದ 45 TMC ಕೊಡಬೇಕು ಅಂತ ನಾವು ಹೇಳಿದ್ದೇವೆ. ಇನ್ನೊಂದು ಪ್ರಮುಖವಾದಂಥ ವಿಚಾರ, ಈಗ ನೀವು ಅಲಾಟ್ ಮಾಡಬೇಕಾದ್ರೆ ಈ ಒಂದು ಬೇಡ್ತಿ ವರದಾ ಮತ್ತು ಗೋದಾವರಿ ಕಾವೇರಿ ಲಿಂಕು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡುವಾಗ 5 TMC ನೀರನ್ನು ಪ್ರತ್ಯೇಕವಾಗಿ ನೀವು ನಮಗೆ ಕುಡಿಯೋ ನೀರಿಗೆ ಅನುಕೂಲ ಆಗಲಿ ಅಂತ ಹೇಳಿ 5 ಭೀಮಾ ರಿವರ್ ಸಬ್ಸ್ಟೇಷನ್ಗೆ ಬೇಸಿನ್ಗೆ ನೀವು ಕೊಡಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಏನು ಕೃಷ್ಣಾ ಬೇಸಿನಲ್ಲಿ ಬೇಡ್ತಿ ಇದು ಗೋದಾವರಿ ಕಾವೇರಿ ಲಿಂಕಲ್ಲಿ 5 TMCನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ನಮಗೆ ಎಕ್ಸ್ಟ್ರಾ ಅಲಾಟ್ಮೆಂಟು, ಯಾಕೆಂದರೆ ನಮಗೆ ನೀರಿಗೆ ಭಾಳ ಗುಲ್ಬರ್ಗಾ ರೀಜನ್ಗೆಲ್ಲ ಭಾಳ ತೊಂದರೆ ಆಗ್ತಾ ಇದೆ, ಅದನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ಸೊ ಅದು ನನ್ನ ಪ್ರಮುಖವಾದಂಥ ವಿಚಾರ. ಸೊ ಈ ಎಲ್ಲ ಕೂಡ ಕೊಟ್ಟಿದ್ದೇವೆ. ಆಮೇಲೆ ಈಗ ನಾನು ಅವ್ರಿಗೊಂದು ಮೇನ್ ಮುಖ್ಯವಾಗಿ ನಾವು ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದೀವಿ. ನಮ್ಮದು DPRನ ತಯಾರು ಮಾಡಿ ನೀವು ಬೇಡ್ತಿ ವರದಾ ವಿಚಾರಕ್ಕೆ ಅಂಥೇಳಿ MOU ಸೈನ್ ಕೂಡ ನಾವು ಮಾಡಿದ್ದೀವಿ. ಒಂದು ಪ್ರಮುಖ ಏನಂತಂದರೆ ಫೇಸ್ 1ನಲ್ಲಿ 148 TMC ಪ್ರಪೋಸ್ಡ್ ಇರೋದ್ರಿಂದ ಈಗ ನಾನು ಹೇಳ್ದಂಗೆ 15.8 TMC ನಮ್ಮ ರಾಜ್ಯಕ್ಕೆ ಬೆನಿಫಿಷಿಯರ್ ಆಗೋ ದೃಷ್ಟಿಯಿಂದ
ಮತ್ತು ಬೇಡ್ತಿ ವರ್ಧಾ ಇಂಟರ್ಲಿಂಕ್ ಅಲಾಕೇಶನ್ 18 1 TMC ಈಗ ಅವರು ಕ್ಲಬ್ ಮಾಡೋಕ್ಕೆ CG ಲಿಂಕ್ನ ಅವರು ಈಗಾಗಲೇ ಹೇಳಿದ್ದಾರೆ. ಸೊ ಅದಕ್ಕೆ ನಮ್ಮ ರಾಜ್ಯದಲ್ಲಿ ಇರೋದ್ರಿಂದ ನಾನು ಅದಕ್ಕೆ DPR ತಯಾರು ಮಾಡೋಕ್ಕೆ ನಮ್ಮ ಚೀಫ್ ಇಂಜಿನಿಯರ್ MD ಅವ್ರ ಹತ್ರ MOU ನೆನೆ ಸೈನ್ ಮಾಡಿಸಿದ್ದೀವಿ, ಅಗ್ರಿ ಮಾಡಿದ್ದೀವಿ. ಇದು ಕಾಸ್ಟು ಸುಮಾರು 10,000 ಕೋಟಿ ರೂಪಾಯಿ ಆಗ್ತದೆ. 90% ಸೆಂಟ್ರಲ್ ಗೌರ್ಮೆಂಟು, 10% ನಮ್ಮ ಸ್ಟೇಟ್ ಗೌರ್ಮೆಂಟು ಆ ಒಂದು ವ್ಯಾಪ್ತಿಲಿ ಇದಿರ್ತದೆ. ಸೊ ಅದರಿಂದ ಎಲ್ಲೆಲ್ಲಿ ನಮಗೆ ಒಂದು ಹೊಸ ಯೋಜನೆಗಳಿದೆ ಆ ಯೋಜನೆಗಳಲ್ಲಿ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಒಪ್ಪಿಗೆಯನ್ನು ನಾವು ಕೊಟ್ಟಿದ್ದೇವೆ. ಎರಡನೇದು, ಕೇಂದ್ರ ಸರ್ಕಾರಕ್ಕೆ ನಾನು ಮಿನಿಸ್ಟ್ರಿಗೆ ಮೇಕೆದಾಟು ಪ್ರಾಜೆಕ್ಟದ್ದು ನಮ್ಮೆಲ್ಲ ಪ್ರಪೋಸಲ್ಸ್ನ ನಾವು ಇನ್ನೊಂದು 2 ತಿಂಗಳಲ್ಲಿ ನಾವು ಸಬ್ಮಿಟ್ ಮಾಡ್ತೀವಿ ಅಂತ ಮಿನಿಸ್ಟ್ರಿಗೂ ಹೇಳಿದ್ದೇನೆ. ಅದು ಸಂಬಂಧಪಟ್ಟಂತ ಅಧಿಕಾರಿಗಳು ನಾನು ತಿಳಿಸಿದ್ದೇನೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರೋದ್ರಿಂದ ಅದನ್ನು ಕೂಡ ಅವ್ರಿಗೆ ಮಂದಟ್ಟು ಮಾಡಿಕೊಟ್ಟಿದ್ದೇನೆ. ಆಮೇಲೆ ನಮ್ಮದು ಏನು ಸೆಂಟ್ರಲ್ ಕ್ಯಾಬಿನೆಟಲ್ಲಿ ಇದೆ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಕೂಡ ಮತ್ತೆ ಅವ್ರ ಹತ್ರ ನೀವು ನಮ್ಮ ಹಣ ನೀವು ರಿಲೀಸ್ ಮಾಡಲೇಬೇಕು, ನೀವು ತಪ್ಪು ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ಅವ್ರಿಗೆ ಹೇಳಿದ್ದೇನೆ. ಜೊತೆಗೆ ಕೃಷ್ಣಾ ವಾಟರ್ದು ಏನಿದೆ ಬೇಸಿಂದು ನೋಟಿಫಿಕೇಶನ್ ಕೂಡ ಅವ್ರಿಗೆ ನಾನು ಮತ್ತೆ 2 ಸತಿ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ, ನೀವು ಮಾಡಬೇಕು ಅಂತ ಹೇಳಿದ್ದೇನೆ. ಅವರು ಇನ್ಕ್ಲೂಡಿಂಗ್ ಕಳಸಾ ಬಂಡೂರಿದು ಅದು ಈಗ ಮೀಟಿಂಗ್ ಈಗ ಕಳಿಸಿದ್ವಿ, ಆಫೀಸರ್ಸ್ಗೆ ಹೋಗಿದ್ದಾರೆ. ಈಗ ನಮ್ಮ ಆಫೀಸರ್ಸ್ ಈ ವಿಚಾರಕ್ಕೆ ನಡೀತಾ ಇದೆ ಮೀಟಿಂಗು. ಆಮೇಲೆ ಎತ್ತಿನಹೊಳೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ನೀವು ಫಾರೆಸ್ಟ್ ಮಿನಿಸ್ಟರ್ ಮೇಲೆ ಸ್ವಲ್ಪ ಒತ್ತಡ ತರಬೇಕು ಅನ್ನೋದು ಕೂಡ ಅವ್ರಿಗೆ ನಾವು ತಿಳಿಸಿದ್ದೇವೆ. ಸೊ ಎಲ್ಲ ವಿಚಾರಗಳು ಕೂಡ ಈಗಾಗಲೇ ನನ್ನ ರಾಜ್ಯದ ಯಾವುದಾದ್ರು ಬೇಡಿಕೆಗಳನ್ನು ಕೂಡ ಅವ್ರಿಗೆ ಮಂದಟ್ಟನ್ನು ನಾವು ಮಾಡಿಕೊಟ್ಟಿದ್ದೇವೆ.